ವಿಜಯಪುರದಲ್ಲಿ ಚಿನ್ನದ ಅಂಗಡಿಗೆ ಕನ್ನ ಹಾಕಿದಂಥ ವ್ಯಕ್ತಿಯನ್ನ ಕೊನೆಗೂ ಕೂಡ ಅರೆಸ್ಟ್ ಮಾಡಲಾಗಿದೆ. ವಿಜಯಪುರದ ಹಲ್ಸಂಗಿಯಲ್ಲಿ ನಡೆದಿದ್ದಂಥ ಘಟನೆ. ಚಿನ್ನದ ಅಂಗಡಿಗೆ ಕನ್ನ ಹಾಕಿದ್ದ ಕಳ್ಳ 20 ದಿನದಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಚಡಚನ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಡೆದಿದ್ದಂಥ ಕೇಸ್ ಇದು. 3 ಕಂಟ್ರಿ ಮೇಡ್ ಪಿಸ್ತೂಲು, 1 ಏರ್ ಗನ್ನು, 205 ಗ್ರಾಂ ಚಿನ್ನ, 1 kg ಬೆಳ್ಳಿ ಈತನಿಂದ ರಿಕವರಿ ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಅರೆಸ್ಟ್ ಮಾಡಿರೋದು ಇಬ್ಬರನ್ನ. ಜನವರಿ 26ನೇ ತಾರೀಕು ಭೂಮಿಕಾ ಜ್ಯುವೆಲರಿಯಲ್ಲಿ ದರೋಡೆಯಾಗಿತ್ತು. ಈಗ 20 ದಿನಗಳ ನಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬರೋಬ್ಬರಿ 22 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಕದೀಮರು ದೋಚಿ ಪರಾರಿಯಾಗಿದ್ರು. ಹಲ್ಸಂಗಿ ಸಮೀಪ ಚಡಚನ ಪೊಲೀಸ್ ಸ್ಟೇಷನ್ ಲಿಮಿಟು. ಹನುಮಂತ ವಾಗೋಲಿ ಮತ್ತು ಶಿವರಾಜ್ ನಾವಿ ಬಂಧಿತ ಆರೋಪಿಗಳು. ಮಹಾರಾಷ್ಟ್ರದ ಪುಣೆಯಿಂದ ಇವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರಲಾಗಿದೆ. ಇಬ್ಬರು ಆರೋಪಿಗಳನ್ನ ಕೂಡ ಮಹಜರಿಗಾಗಿ ಕರ್ಕೊಂಡು ಬಂದಿರುವಂಥ ದೃಶ್ಯ, ಸ್ಥಳ ಮಹಜರಿಗಾಗಿ ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ಹಳೆ ದೃಶ್ಯ. 26ನೇ ತಾರೀಕಿದ್ದು ಗನ್ ತೋರಿಸಿ ಬೆದರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿತ್ತು. ಸದ್ಯ ಈ ಇಬ್ಬರು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಡಿಷನಲ್ ಎಸ್ ಪಿ ರಾಮಗೌಡ ಕಟ್ಟಿಯವರ ನೇತೃತ್ವದಲ್ಲಿ DSP ಇಲ್ಲಿ ಸದಾಶಿವ ಕಟ್ಟಿಮನಿ ಮತ್ತು DSP ಅನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತು ಚಡ್ಚನ್ CP ಆದಂತಹ ಪರಶುರಾಮ್ ಮನಗೂಡಿ ಮತ್ತು PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತು PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು. ಈ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂದರೆ, ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಇಲ್ಲಿ ಪುನಾದಲ್ಲಿ. ಜನವರಿ 26 ಸರ್ ಮಧ್ಯಾಹ್ನ 3:30 ಸುಮಾರು ಇಬ್ಬರು ಧಾರವಾಡದವ್ರು ಬಂದು ನಮ್ಮ ಅಂಗಡಿ ರಾಬರಿ ಮಾಡಿದ್ದಾರೆ ರೀ. ಆಮೇಲೆ ನಮಗೆ ತೀರ ಗಾಬರಿ ಆಗಿತ್ತು. ಎಲ್ಲ ಲೋನ್ ಮಾಡಿ ಇದು ಮಾಡಿದ್ದೀವಿ ರೀ. ಪೊಲೀಸರು ಬಂದು ನಮಗೆ ಭರವಸೆ ಕೊಟ್ಟರು ರೀ, ನೀವು ರಿಕಾರ್ಡ್ ಮಾಡಿಕೊಡ್ತು ಅಂತೇಳಿ. ಈ ಸದ್ಯಕ್ಕೆ ಒಂದು 20 ದಿವಸದಲ್ಲಿ ಹಿಡಿದಿದ್ದಾರೆ ಅವ್ರಿಗೆ. ಈಗ ಬಂದು ಇದು ಮಾಡ್ಕೊಂಡಿದ್ದಾರೆ, ಅವರು ರಿಕಾರ್ಡ್ ಮಾಡಿಕೊಡ್ತು ಅಂತೇಳಿ ನಮ್ಮ ಭರವಸೆ ಇದೆ ಪೊಲೀಸರು. ಜನವರಿ 26 ಸರ್ ಮಧ್ಯಾಹ್ನ 3:30 ಸುಮಾರು ಇಬ್ಬರು ಧಾರವಾಡದವ್ರು ಬಂದು ನಮ್ಮ ಅಂಗಡಿ ರಾಬರಿ ಮಾಡಿದ್ದಾರೆ ರೀ. ಆಮೇಲೆ ನಮಗೆ ತೀರ ಗಾಬರಿ ಆಗಿತ್ತು. ಎಲ್ಲ ಲೋನ್ ಮಾಡಿ ಇದು ಮಾಡಿದ್ದೀವಿ ರೀ. ಪೊಲೀಸರು ಬಂದು ನಮಗೆ ಭರವಸೆ ಕೊಟ್ಟರು ರೀ, ನೀವು ರಿಕಾರ್ಡ್ ಮಾಡಿಕೊಡ್ತು ಅಂತೇಳಿ. ಈ ಸದ್ಯಕ್ಕೆ ಒಂದು 20 ದಿವಸದಲ್ಲಿ ಹಿಡಿದಿದ್ದಾರೆ ಅವರು. ಒಂದು ಅಂಗಡಿ ಜನವರಿ 26ಕ್ಕೆ ರಾಬ್ರಿ ಆಗೋದ್ರಿ. ಅಂಗಡಿ ಒಳಗಿಂದ ಎಲ್ಲನೇ ಬಂಗಾರ ತೊಗೊಂಡು ಹೋಗಿದ್ರಿ ಸರ್. ನಾವು ಲೋನ್ ಅದು ಇದೆಲ್ಲ ಮಾಡಿದ್ವಿ. ಹ್ಯಾಂಗೆ ಮುಡ್ಸಪ್ಪ ಅದನ್ನು ಎದಿ ಜಲ್ ಅಂದಿದ್ರು ಸರ್ ನಮ್ಮದು. ಆದರೆ ಅಂಗಡಿ ಅವತ್ತಿನ ದಿವಸ ಎಲ್ಲರೂ ಪೊಲೀಸರವರು ಎಲ್ಲನೂ ಬಂದು ಧೈರ್ಯ ಬಿಡಬೇಡ್ರಿ, ನಾವು ಎಲ್ಲೇ ಇದ್ದರೂ ಹುಡುಕಿ ತಂದು ಕೊಡ್ತೇವೆ, ನಿಮ್ಮ ಬಂಗಾರ ನಿಮ್ಗೆ ಒಪ್ಪಿಸ್ಕೊಡ್ತೇವೆ ಅಂತ ಹೇಳೋದು. ಜನವರಿ 26 ಸರ್ ಮಧ್ಯಾಹ್ನ 3:30 ಸರ್ ಸಂಪೂರ್ಣ ಮುಸುಕಿದಾರ ಬಂದು ಇಬ್ಬರು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ನಮ್ಮ ಆಭರಣ ತೊಗೊಂಡು ಹೋಗಿದ್ದಾರೆ ಸರ್. ನಮಗೆ ಸಂಪೂರ್ಣ ಭಯ ಹೋಗ್ಬಿಟ್ಟಿರು ಸರ್. ಭಯ ಬಿಟ್ಟು ಮಾಡಿಬಿಟ್ಟು ಗನ್ನೆಲ್ಲ ಇಟ್ಟಿದ್ರು. ಹೌದು ಸರ್, ಗನ್ ಸರ್ ಸೀದಾ ಬಂದು ಸ್ಟೇಟ್ ಹಿಡಿದ್ಬಿಟ್ರು ಸರ್. ಅದಕ್ಕೆ ನಮ್ಮ ಸಂಪೂರ್ಣ ಭಯ ಬಂದ್ಬಿಟ್ಟು ಸರ್. ಏನು ಮಾಡೋಕ್ಕಾಗ್ತಾ ಇಲ್ಲ, ನಮ್ಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಅದಕ್ಕೆ ಎಲ್ಲ ಆಭರಣ ಕೊಟ್ಟಿದ್ದೆ ಸರ್. ನಾವು ಪೊಲೀಸ್ ಇಲಾಖೆ ತಿಳಿಸ್ಬೇಕು, ಅವರು ಹಿಡಿದುಕೊಂತ ಅಂತ ಹೇಳಿದ್ರು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.